ಆತ್ಮೀಯ SLC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು SLC ಪೂರ್ವಸಿದ್ಧತಾ ಪರೀಕ್ಷೆ ಮಾರ್ಚ್ 2023ರಲ್ಲಿ ಇಂದು ನಡೆದಿರ್ತಕ್ಕಂಥ ಅಂದರೆ ದಿನಾಂಕ 2/3/2023 ನಡೆದಿರ್ತಕ್ಕಂಥ ಗಣಿತ ವಿಷಯದ ಒಂದು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳು ಹಾಗೂ ಕಿರು ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನೋಡ್ತಾ ಇರಬಹುದು, ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ಒಂದನೇ ಪ್ರಶ್ನೆ ಏನಾಗಿದೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಬೇಕು. ಅಂದರೆ ಒಟ್ಟು 8 ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಅದರಲ್ಲಿ ಒಂದನೇದು ಏನಾಗಿದೆ ಅಂದರೆ, ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಬೇಕು. ಅಂದರೆ ಇಲ್ಲಿ ಒಟ್ಟು ಬಹು ಆಯ್ಕೆಯ 8 ಪ್ರಶ್ನೆಗಳಿವೆ. 8 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದನೇ ಪ್ರಶ್ನೆ ಇದೆ. ಒಂದನೇ ಪ್ರಶ್ನೆ ಏನಾಗಿದೆ ಅಂತಂದರೆ, ಇಲ್ಲಿ 10x ಮತ್ತು 18 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು ಅಂದಾಗ ಇದು 1 ಅಂಕದ ಪ್ರಶ್ನೆ ಇದ್ದರೂ ಕೂಡ 2 ಅಂಕದ ಪ್ರಶ್ನೆಗೆ ಸಮನಾಗಿದೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಬಿಡಿಸಬೇಕಾದ್ರೆ ನೀವು ಸಾಮಾನ್ಯವಾಗಿ A1 A2 A3 ಎಂದು ಬರೆದುಕೊಂಡು ಕೂಡ ನೀವು ಬಿಡಿಸ್ಬೋದು. ಅಂದರೆ A2 - A1 = A3 - A2 ಅಂತಲೂ ಮಾಡಬಹುದು. ಇಲ್ಲವೇ ನೇರವಾಗಿ ಅಂದಾಗ ಇನ್ನೊಂದು ಮೆಥಡು, ಸಮಾಂತರ ಮಾಧ್ಯದ ಸೂತ್ರವನ್ನು ತೆಗೆದುಕೊಂಡು A = A + B/2 ಅಂದಾಗ ಮೊದಲ ಪದ A ಎಂದು ತಿಳಿದುಕೊಳ್ಬೇಕು. ನಾವು ಮೊದಲ ಪದ A ನ ಬೆಲೆ 10, B ಯ ಬೆಲೆ 18 ಅಂದಾಗ ಎರಡೂ ಕೂಡಿಸಿದಾಗ 10 + 18 28. ಸೊ 28/2 ಅಂದಾಗ ನಮಗೆ 14 ಬರ್ತದೆ. ಸೊ ಹಾಗಾಗಿ 14 ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ ಸಿ 14 ಸರಿಯಾದ ಉತ್ತರವಾಗಿದೆ. ಇನ್ನು ಎರಡನೇ ಪ್ರಶ್ನೆ ಏನಾಗಿದೆ, ಇಲ್ಲಿ 3 ಮತ್ತು 5ರ ಮಹತ್ತಮ ಸಾಮಾನ್ಯ ಅಪವರ್ತನ ಮಹಸವನ್ನು ಕಂಡಿಬೇಕು. ಸೊ 3 ಮತ್ತು 5ರ ಸಾಮಾನ್ಯ ಅಪವರ್ತನಗಳನ್ನು ನಾವು ಬರೆದಾಗ 1 ಮತ್ತು 3 ಮತ್ತು 5ರ ಸಾಮಾನ್ಯ ಅಪವರ್ತನ 1 ಮತ್ತು 5 ಅಂದಾಗ ಸಾಮಾನ್ಯವಾಗಿ ಎರಡೂ ಕಡೆ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಾಮಾನ್ಯ ಅಪವರ್ತನ 1 ಆಗಿದೆ. ಹಾಗಾಗಿ ಆಪ್ಷನ್ ಎ 1 ಸರಿಯಾದ ಉತ್ತರವಾಗಿದೆ. ಇನ್ನು ಮೂರನೇ ಪ್ರಶ್ನೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇದೆ, ಶೋಧಕದ ಬೆಲೆಯನ್ನು ಕಂಡುಹಿಡಿತಕ್ಕಂಥದ್ದು. ಸೊ ax² + bx + c = 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆ ನಿಮಗೆ ಈಗಾಗಲೇ ಗೊತ್ತಾಗಿರೋ b² - 4ac ಸಮನಾಗಿದೆ 0 ಅಂತಕ್ಕಂಥದ್ದು ನೇರವಾಗಿರ್ತಕ್ಕಂಥದ್ದು. ಇಲ್ಲಿ ಆಪ್ಷನ್ ಬಿ b² - 4ac ಸರಿಯಾದ ಉತ್ತರವಾಗಿದೆ. ಇನ್ನು ಮುಂದೆ ನಾಲ್ಕನೇ ಪ್ರಶ್ನೆ ನೋಡಿದಾಗ, ನಾಲ್ಕನೇ ಪ್ರಶ್ನೆ ಏನಾಗಿದೆ, sin 90 - θ / cos ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ಇದನ್ನು ಸಮಸ್ಯೆಯನ್ನು ಬಿಡಿಸಿ ಮಾಡಬೇಕಾಗುತ್ತೆ. sin 90 - θ ಅಂದರೆ cos θ ಆಗುತ್ತೆ, / cos θ. ಸೊ cos θ ಕ್ಯಾನ್ಸಲ್ ಆದಾಗ ಉತ್ತರ 1 ಬರುತ್ತೆ. ಉತ್ತರ 1 ಎಲ್ಲಿದೆ? ಸೊ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಎಂದು ನಾವು ಹೇಳ್ಬೋದು. ಇನ್ನು ಮುಂದಿನ 5ನೇ ಪ್ರಶ್ನೆ ಇದೆ. ಸೊ 5ನೇ ಪ್ರಶ್ನೆ ಏನಾಗಿದೆ, ಪಿ ಯ ನಿರ್ದೇಶಾಂಕಗಳು 4, 7 ಮತ್ತು ಕ್ಯೂ ನ ನಿರ್ದೇಶಾಂಕಗಳು 10, 3 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಸೊ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿತಕ್ಕಂಥ ಸೂತ್ರ ನಿಮಗೆ ಗೊತ್ತಾಗಿದ್ದೇ ಆದರೆ, ಸೊ x1 + x2 / 2 y1 + y2 / 2 ಅಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ನಾವು ಇಲ್ಲಿ ಅಳವಡಿಸಿದ್ದೆ ಆದರೆ x1 + x2 ಅಂದಾಗ x1 ನ ಬೆಲೆ ಏನಾಗಿದೆ 4 ಮತ್ತು x2 ನ ಬೆಲೆ 10 ಅಂದಾಗ 10 + 4 14, 14 2ರಿಂದ ಭಾಗಿಸಿದಾಗ ಬರ್ತಕ್ಕಂಥ ಬೆಲೆ 7. ನಂತರದಲ್ಲಿ y1 ನ ಬೆಲೆ 7 ಮತ್ತು y2 ನ ಬೆಲೆ 3, 7 3 10, 10/2 ಅಂದರೆ 5, 7 5 ಇರ್ತಕ್ಕಂಥ ಸರಿಯಾದ ಉತ್ತರ ಯಾವುದಾಗಿದೆ? ಆಪ್ಷನ್ ಡಿ ಆಗಿದೆ. ಸೊ ಆಪ್ಷನ್ ಡಿ ಏನಾಗಿದೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಎಂದು ನಾವು ಹೇಳಬಹುದು. ಈಗ ಮುಂದಿನ 6ನೇ ಪ್ರಶ್ನೆ ನೋಡಿ. 6ನೇ ಪ್ರಶ್ನೆ ಏನಾಗಿದೆ, ಸೊ 4x - 8y ಸಮನಾಗಿದೆ 11 ಈ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗೆ ಸಮಾಂತರವಾಗಿರುವ ರೇಖೆಯ ಸಮೀಕರಣವನ್ನು ಕಂಡುಹಿಡಬೇಕು. ಸೊ ಸಮಾಂತರವಾಗಿದೆ ಅಂತಕ್ಕಂಥ ವರ್ಡನ್ನು ನೋಡಿದಾಗ, ಸಮಾಂತರವಾಗಿರಬೇಕಾದ್ರೆ ನಮಗೆ ಗೊತ್ತು a1/a2 = b1/b2 ≠ c1/c2. ಸೊ c1 ನ ಬೆಲೆ 11 ಇದೆ ಇಲ್ಲಿ. ಸೊ ಹಾಗಾಗಿ 11 22 ಅಂತಕ್ಕಂಥದ್ದು ನೋಡಿದಾಗ ನಮಗೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥಲ್ಲಿ ನಾವು ಸೂಕ್ತವಾಗಿ ಗಮನಿಸಿ ಮಾಡಿದಾಗ ನಮಗೆ ಆಪ್ಷನ್ ಸಿ ಏನಾಗಿದೆಯಲ್ಲ, 8x - 6y ಸಮನಾಗಿದೆ 21. ಯಾಕಂದರೆ ಪ್ರತಿಯೊಂದು ಅನುಪಾತ a1/a2 ಮತ್ತು b1/b2 ನ ಅನುಪಾತಗಳು 1-2 ಆಗುತ್ತೆ. c1 ಮತ್ತು c2 ನ ಅನುಪಾತಗಳು ಸಮನಾಗುವುದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ನಾವು ಹೇಳ್ಬೋದು. ಇಲ್ಲಿ ಚಿತ್ರ ನೋಡಿ, 7ನೇ ಚಿತ್ರದಲ್ಲಿ ನೋಡಿದಾಗ ಈ ಚಿತ್ರದಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ PQಗಳು ಸಮರೂಪಿಗಳಾಗಿದ್ದರೆ ಅದರ ಸರಿಯಾದ ಸಂಬಂಧ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ಮೇಲಿನ ವರ್ಗಗಳಿಗೆ ಸಮಾನುಪಾತದಲ್ಲಿರ್ತಕ್ಕಂಥದ್ದು ಅಂತ ಸೂತ್ರವನ್ನು ತೆಗೆದುಕೊಂಡು ನೋಡಿದಾಗ ನಮಗೆ ಇಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದು ಆಪ್ಷನ್ ಎ ತ್ರಿಭುಜ ABC ಯ ವಿಸ್ತೀರ್ಣ ಡಿವೈಡ್ ಬೈ ತ್ರಿಭುಜ
ಪಿ ಕ್ಯೂ ಆರ್ನ ವಿಸ್ತೀರ್ಣ. ಸೊ ಸಮರೂಪ ಬಾಹುಗಳು ಯಾವುದಾಗಿದೆ, ಇಲ್ಲಿ ಬಿ ಸಿ ಆಗಿದೆ, ಇಲ್ಲಿ ಕ್ಯೂ ಆರ್ ಆಗಿದೆ, ಅವುಗಳ ವರ್ಗಗಳು ಅಂತ ಹೇಳಿದಾಗ ಇದು ಸರಿಯಾದ ಉತ್ತರವಾಗಿದೆ. ಇನ್ನು ಕೊನೆಯ ಬಹು ಆಯ್ಕೆ 8ನೇ ಪ್ರಶ್ನೆ. ತ್ರಿಜ್ಯವು 6 ಮಾನಗಳಾಗಿರುವ ಘನಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಘನಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಘನಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ ಅಂತಕ್ಕಂಥದ್ದು. ಇದು 8 ಬಹು. ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ ಕಿರು ಉತ್ತರದ ಪ್ರಶ್ನೆಗಳಾಗಿವೆ. ಇಲ್ಲಿ 1 ಅಂಕದ ಕಿರು ಉತ್ತರಗಳನ್ನು ನೋಡೋಣ. ಮೊದಲೇದು 9ನೇ ಸಮಸ್ಯೆ ಏನಾಗಿದೆ ಅಂದರೆ 35 50 ಈ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿದೆಯೋ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆ ತಿಳಿಸಿದಾಗ ನಮಗೆ ಸಾಮಾನ್ಯವಾಗಿ 35 50 ಅಂದಾಗ ಛೇದಿಸಿದಾಗ 5 7 35 5 10 51 7 10 ಅಂದಾಗ 7 10 ಅಂದಾಗ 0.7 ಆಯಿತು. 0.7 ಅಂತಕ್ಕಂಥದ್ದು ನಮಗೆ ಏನಾಗುತ್ತೆ ಇಲ್ಲಿ ಅಂತ್ಯಗೊಳ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದರೆ ನಮಗೆ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಅಂತ ಉತ್ತರವನ್ನು ಬರೀಬೇಕಾಗುತ್ತೆ. ಇದು ಸರಿಯಾದ ಉತ್ತರ. ಇನ್ನು 10ನೇ ಸಮಸ್ಯೆ, y = p(x) ನ ನಕ್ಷೆಯು ಈ ಕೆಳಗೆ ನೀಡಿದ p(x) ನ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಅಂದರೆ ಗ್ರಾಫ್ನಲ್ಲಿ ನಮಗೆ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಶೂನ್ಯತೆಗಳಿವೆ ಅಂತ ನೋಡಿದಾಗ ಸೊ ಇಲ್ಲಿ ನೋಡ್ತಾ ಇದ್ರು, ಇಲ್ಲಿ 1, ನಂತರದಲ್ಲಿ ಇಲ್ಲಿ 1, ನಂತರದಲ್ಲಿ ಇಲ್ಲಿ 1, ಅಂದರೆ ಒಟ್ಟು 3 ನಮಗೆ ಶೂನ್ಯತೆಗಳು ಇದ್ದಾವೆ ಇಲ್ಲಿ. ಸೊ ಹಾಗಾಗಿ p(x) ನ ಶೂನ್ಯತೆಗಳು ಎಷ್ಟು ಬರ್ತಾವೆ ಅಂತ ಹೇಳಿದರೆ ಇಲ್ಲಿ 3 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡ್ತಾ ಹೋದರೆ 11ನೇ ಪ್ರಶ್ನೆ ಏನಾಗಿದೆ, ಒಂದು ಏಣಿಯನ್ನು ಅದರ ನೆಲದ ಮೇಲೆ ಗೋಡೆಯಿಂದ 2.5 ಮೀಟರ್ ದೂರದಲ್ಲಿರುವಂತೆ ಓರೆಯಾಗಿ ಗೋಡೆಗೆ ಒರಗಿಸಿದೆ. ಏಣಿಯು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಏಣಿಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಏಣಿಯ ಉದ್ದ ಅಂದರೆ ಎ ಸಿನ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು. ನಮಗೆ ಬಿ ಸಿಯ ಬೆಲೆ ಕೊಟ್ಟಿದ್ದಾನೆ 2.5. ನಮಗೆ ಎ ಸಿ ಅಂತಂದಾಗ ಇದು ವಿಕರ್ಣವಾಗಿದೆ, ಇನ್ನೊಂದು ಪಾದವಾಗಿದೆ ಬಿ ಸಿ. ಹಾಗಾಗಿ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ ಅಂತ ಹೇಳಿದಾಗ ಕಾಸ್ ಥೀಟಾ ಆಗುತ್ತೆ. ಸೊ ಇಲ್ಲಿ ಪಾರ್ಶ್ವಬಾಹು ನಮಗೆ 2.5 ಇದೆ, ವಿಕರ್ಣ ಕಂಡುಹಿಡಿಯಬೇಕಾಗಿದೆ ಎ ಸಿಯ ಬೆಲೆ. ಸೊ ಕಾಸ್ ಥೀಟಾ ಅಂದರೆ ಕಾಸ್ 60 ಡಿಗ್ರಿ ಇದೆ. ಸೊ ಕಾಸ್ 60ನ ಬೆಲೆ ನಮಗೆ ಗೊತ್ತಾದಾಗ 1/2 ಆಗುತ್ತೆ. ಸೊ 2.5 by AC is equal to 1/2. So therefore AC is equal to 2.5ಗೆ 2ರಿಂದ ಗುಣಿಸಿದಾಗ ನಮಗೆ ಉತ್ತರ ಏನಾಗುತ್ತೆ ಅಂತಂದಾಗ ನೋಡ್ಬೋದು, ಇಲ್ಲಿ AC is equal to 2.5 into 2 ಅಂದರೆ 5 ಅಂತಕ್ಕಂಥದ್ದು, ಅಂದರೆ 5 ಮೀಟರ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗಿದೆ ಅಂತ ಹೇಳ್ಬೋದು. ಇನ್ನು 12ನೇ ಪ್ರಶ್ನೆ ಏನಾಗಿದೆ, x1 y1 x2 y2 ಮತ್ತು x3 y3 ಬಿಂದುಗಳ ಶೃಂಗಗಳಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣದ ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀಬೇಕು. ಸೊ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದರೆ ತ್ರಿಭುಜದ ವಿಸ್ತೀರ್ಣ ಸಮನಾಗಿದೆ 1/2 ಇಂಟು ಬ್ರಾಕೆಟ್ x1 ಇಂಟು ಬ್ರಾಕೆಟ್ y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು ಬ್ರಾಕೆಟ್ y1 ಮೈನಸ್ y2 ಅಂತಕ್ಕಂಥದ್ದು ಇದು ತ್ರಿಭುಜದ ಶೃಂಗಗಳನ್ನು ಕಂಡುಹಿಡಿಯುವ ಸೂತ್ರವಾಗಿದೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ 13ನೇ ಸಮಸ್ಯೆ ಏನಾಗಿದೆ, ಯಾವುದೇ ಘಟನೆ ಹೀಗೆ P of E is equal to 0.7 ಆದರೆ P ಈ ಬಾರ್ನ ಬೆಲೆಯನ್ನು ಅಂದರೆ ಇಲ್ಲಿ ಘಟಿಸ್ತಕ್ಕಂಥದ್ದು ಇನ್ನೊಂದು ಘಟಿಸಲಾಗಿರಲಾರ್ದಂಥದ್ದು, ಅಂದರೆ ಘಟಿಸುವ ಘಟನೆ ಏನಾಗಿದೆ ಈ ಅಂತಂದರೆ ಇದು 1ರಲ್ಲಿ ನಾವು ಕಳೆದಾಗ 1 ಮೈನಸ್ 0.7 ಕಳೆದಿದ್ದೆ, ಆದರೆ ಬರ್ತಕ್ಕಂಥದ್ದು 0.3 ಏನದಲ್ಲ ಇದು P ಈ ಬಾರ್ನ ಬೆಲೆಯಾಗಿದೆ ಎಂದು ನಾವು ಹೇಳ್ಬೋದು. ಅಂದರೆ ಘಟಿಸಲಾರದ ಘಟನೆಯಾಗಿದೆ ಅಂತ ನಾವು ಹೇಳ್ಬೋದು. ನಂತರದಲ್ಲಿ 14ನೇ ಸಮಸ್ಯೆ ಏನಾಗಿದೆ, ಇಲ್ಲಿ tan θ = 1 ಆದಾಗ sec² ಥೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ. ನಿಮಗೆ ಈಗಾಗಲೇ ಗೊತ್ತು sec² θ = 1 + tan² ಅಂತಿದೆ. ಸೊ 1 + tan² θ ಅಂದರೆ 1 ಇದೆ, ಟ್ಯಾನ್ನ ಬೆಲೆ 1 ಅಂದರೆ tan² ಅಂದರೆ 1². ಸೊ 1 + 1 ಅಂದರೆ 2. ಸೊ ಇಲ್ಲಿ ಸರಿಯಾದ ಉತ್ತರ 2 ಆಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಇದು ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ ABಯು ಸ್ಪರ್ಶಕವಾಗಿದೆ, Pಯು ಸ್ಪರ್ಶಬಿಂದುವಾಗಿದೆ, ಕೋನ OAP ಸಮನಾಗಿದೆ 50 ಡಿಗ್ರಿ ಆದರೆ ಕೋನ AOPಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಕೋನ
AOPಯ ಬೆಲೆಯನ್ನು ಕಂಡುಹಿಡಬೇಕಾದ್ರೆ 1 ಅಂಕದಿದೆ, ನೇರವಾಗಿ ಮಾಡಬೇಕು. ಸ್ಪರ್ಶಕದ ಸ್ಪರ್ಶ ಬಿಂದುವಿನಿಂದ ಕೇಂದ್ರಕ್ಕೆ ಎಳೆದಿರ್ತಕ್ಕಂಥ ರೇಖೆ ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಅಂತಕ್ಕಂಥ ಅಂಶ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಏನಾಗಿದೆ 90 ಡಿಗ್ರಿ. ಸೊ ಒಟ್ಟು ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿ ಇದ್ದಾಗ ನಮಗೆ ಒಂದು 90 ಇದೆ, ಒಂದು 50 ಇದೆ ಅಂತಂದಾಗ ಕೂಡಿಸಿದ್ದೇ ಆದರೆ ನಮಗೇನಾಗುತ್ತೆ 90 + 50 140. ಸೊ 180ರಲ್ಲಿ 140 ಕಳೆದ್ರೆ ಉಳಿದಿರ್ತಕ್ಕಂಥದ್ದು ಏನಾಗಿರುತ್ತೆ ಕೋನ AOPಯ ಬೆಲೆ 40 ಡಿಗ್ರಿ, ನೇರವಾಗಿ ಮಾಡಬೇಕು. ಯಾಕಂದರೆ 1 ಅಂಕದ ಪ್ರಶ್ನೆ ಇದೆ. ಇನ್ನು ಕೊನೆಯದಾಗಿ 16ನೇ ಪ್ರಶ್ನೆ ಇದೆ. 16ನೇ ಪ್ರಶ್ನೆ ಏನಾಗಿದೆ ಅಂತಂದರೆ ತ್ರಿಜ್ಯ R ಮತ್ತು ಎತ್ತರಗಳನ್ನು H ಆಗಿರುವ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಸೊ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿರ್ತಕ್ಕಂಥ ಸೂತ್ರ ಸೊ πr × R + H ಅಂತ ಬರುತ್ತೆ. ಆದರೆ ಇದು 1 ಅಂಕ ನಿಮಗೆ ದೊರೆಯುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ವಿ. ಮುಂದಿನ ಭಾಗದಲ್ಲಿ ನಾವು 2 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಧನ್ಯವಾದಗಳು.